ಸರ್, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದಷ್ಟು ನಾಯಕರುಗಳು ಡೆಲ್ಲಿಗೆ ಹೋಗಿ ಬಂದಿದ್ರು, ನೀವು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರಿ, ನೀವು ಮನವಿಯನ್ನ ಮಾಡ್ಕೊಂಡಿದ್ರಿ. ಇದೊಂದು ಕ್ರೂಷಿಯಲ್ ಟೈಮ್, ಅದಾಗಲೇಬೇಕು, ರೀಶಫಲ್ ಆಗಲೇಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಚರ್ಚೆ ಆಗಿದೆ, ಅದೊಂದು ಕಡೆ ಇರಲಿ. ಆದರೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ನೀವು ಏನು ಹೇಳ್ತೀರಿ? ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಸರ್ ಈಗಾಗಲೇ ನಾವು ಕೂಡ ಅನೇಕ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದೇವೆ. ಅಲ್ಲಿ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ 28ಕ್ಕೆ ವಾಪಸ್ ಬರಬೇಕಾದ್ರೆ ಕೆಲವು ಏನಿವತ್ತು ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ಅವರನ್ನು ಕೈಬಿಟ್ಟು ಹೊಸ ಮಂತ್ರಿಮಂಡಲ ಬಂದು ಈ ಸರ್ಕಾರಕ್ಕೆ ಚೇತರಿಕೆಯಾದರೆ ಖಂಡಿತ ಕೂಡ ಕಾಂಗ್ರೆಸ್ ಸರ್ಕಾರ 28ಕ್ಕೆ ಬರ್ತದೆ. ನಮ್ಮ ಹಕ್ಕು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಬಂದಿದೆ. ಆದರೆ ಈ ಬಾರಿ ನಮಗೆಲ್ಲ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ಬದಲಾವಣೆ ಆಗತಕ್ಕಂಥದ್ದು ಮುಂದಕ್ಕೆ ಹೋಗೋದಿಲ್ಲ, ಬದಲಾವಣೆ ಆಗ್ತದೆ. ನಂತರ ಮೇ 5ರ ನಂತರ 15ರ ಒಳಗಡೆ ಒಳ್ಳೆ ಸುಸೂಚನೆ ಕರ್ನಾಟಕ ರಾಜ್ಯ ಬರಬಹುದು ಅಂತ ನಾವಾದರೂ ಕೂಡ ಆಶಾಭಾವನೆಯಿಂದ ಇದ್ದೇವೆ. ಅಂದರೆ ಮೇ 2ನೇ ವಾರಕ್ಕೆ ಏನಾದರೂ ನಿರ್ಧಾರ ತೆಗೆದುಕೊಳ್ತಾರೆ? ಖಂಡಿತವಾಗ್ಲೂ ಕೂಡ ಮೇ 2ನೇ ವಾರಕ್ಕೆ 2 ವರ್ಷ 3 ವರ್ಷ ಪೂರೈಸೋದ್ರಿಂದ ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು 2 ವರ್ಷ ಮಾತ್ರ. 2 ವರ್ಷಗಳಲ್ಲಿ 1 ವರ್ಷದೇ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇನ್ನು 1 ವರ್ಷ ಚುನಾವಣಾ ವರ್ಷ ಆದ್ದರಿಂದ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಪ್ರೋತ್ಸಾಹ ಇರೋದಿಲ್ಲ. ಹಾಗಾಗಿ ಇದು ಒಳ್ಳೆಯ ಸಮಯ. ಹಂಗಾಗಿ ಗೌರವಾನ್ವಿತ ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲ ಹಿರಿಯರು ಕೂಡ ಒಂದು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಜನರಲ್ಲಿ ಉಳಿಬೇಕು ಅಂದರೆ ರೀಶಫಲ್ ಮಾಡಲೇಬೇಕು, ಬಹುಶಃ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಹೊರಟಿದ್ದಪ್ಪ ಮೇ 15ನೇ ತಾರೀಕು, ಅವತ್ತು ಶುಭ ಸುದ್ದಿ ಸಿಗುತ್ತೆ ಅಂತ ಅವರ ಬೆಂಬಲಿಗರು ಮತ್ತೆ ಅವರು ಕೂಡ ಅನ್ಕೊಂಡಿದ್ದಾರೆ. ಏನ ಶುಭ ಸುದ್ದಿ ಏನು ಅಂತ ಸರ್? ನನಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಯಾವುದೂ ಮಾಹಿತಿ ಇಲ್ಲ. ಅವ್ರಿಗೆ ಏನು ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ. ನಾವೆಲ್ಲ ಕೂಡ ಇಲ್ಲಿ ಗುಂಪುಗಳನ್ನು ಮಾಡೋದು ಬೇಡ. ಇರ್ತಕ್ಕಂಥ 138 ಜನ ಕೂಡ ಒಂದೇ ಗುಂಪಿನವರು, ಒಂದೇ ಕಾಂಗ್ರೆಸ್ ಗುಂಪಿನವರು. ನಮಗೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಬ್ಬರು ಕೂಡ ಅಷ್ಟೇ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇದರಲ್ಲಿ ಕೇವಲ ಒಬ್ಬರದಿಬ್ಬರು ಪಾತ್ರ ಅಲ್ಲ, ಇಡೀ ನಾಯಕರೆಲ್ಲ ಕೂಡ ಶ್ರಮ ಪಟ್ಟಿದ್ದರಿಂದ ಅಹಿಂದ ವರ್ಗ, ವಿಶೇಷವಾಗಿ ಅಹಿಂದ ವರ್ಗ ಕಾಂಗ್ರೆಸ್ ಅನ್ನ ಕೈ ಹಿಡಿದಿದ್ದರಿಂದ ಇವತ್ತು ಇಷ್ಟೊಂದು ಮೆಜಾರಿಟಿ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ನಮಗೆ ಹೈಕಮಾಂಡ್ ಬದಲಾವಣೆ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮೆಲ್ಲರ ಬೇಡಿಕೆ ರೀಶಫಲ್ ಮಾಡಿ ಒಂದು ಉತ್ಸಾಹ ಕೊಟ್ಟು ಸರ್ಕಾರವನ್ನ ಒಳ್ಳೆ ಪ್ರೋತ್ಸಾಹದಾಯಕವಾಗಿ ಜನಪರವಾಗಿ ಕೆಲಸ ಮಾಡಲಿಕ್ಕೆ ಮುಗಿಸಬೇಕು ಅಂತ ನಮ್ಮ ಕೋರಿಕೆ. ಸರ್, ನೀವು ಸಚಿವ ಸಂಪುಟಕ್ಕೆ ಬರಬೇಕು ಅನ್ನೋದು ಪ್ರಬಲವಾದ ಆಕಾಂಕ್ಷೆಯನ್ನು ಹೊಂದಿದ್ದೀರಿ, ನೀವು ಕೂಡ ಹೋಗಿದ್ದು ಅದರ ಬಗ್ಗೆ. ಸರ್, ಈಗ ನಾವು ಕೂಡ ಅಲ್ಲೆಲ್ಲ ಡೆಲ್ಲಿಗೆ ಹೋಗಿ ಗೌರವಾನ್ವಿತ ಖರ್ಗೆ ಸಾಹೇಬರನ್ನು ಭೇಟಿ ಮಾಡಿದಾಗ ಅವರು ಹೇಳಿದ್ದಾರೆ, ಅದರ ನಂತರ ಒಂದು ಒಳ್ಳೆ ತೀರ್ಮಾನವನ್ನು ತಗೊಳ್ತೇವೆ ಅನ್ನೋ ವಿಶ್ವಾಸಾರ್ಹ ಮಾತುಗಳನ್ನು ಕೂಡ ಗೌರವಾದ ಖರ್ಗೆ ಸಾಹೇಬರು ತಿಳಿಸಿರುವುದರಿಂದ ನಮಗೂ ವಿಶ್ವಾಸ, ನಂಬಿಕೆ ಇದೆ. ಖಂಡಿತ ಕೂಡ ಈ ಬಾರಿ ರೀಶಫಲ್ ಆಗುತ್ತೆ. ನಮಗೆಲ್ಲ ಕೂಡ ನಮ್ಮ ಜಿಲ್ಲೆಗೆ ಅವರಿಗೆ ಎದುರು ಅವಕಾಶ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಗೆ ಸುಮಾರು 12 ಸರ್ಕಾರದಲ್ಲಿ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಸಮ್ಮಿಶ್ರ ಸರ್ಕಾರ ಆಗ್ಬೋದು, ಕಳೆದ ಬಿಜೆಪಿ ಸರ್ಕಾರ ಆಗ್ಬೋದು, ಈ ಸರ್ಕಾರದಲ್ಲೂ ಕೂಡ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಯಾರೋ ಬೆಂಗಳೂರಿನವರು ಸಚಿವರನ್ನಾಗಿ ಮಾಡ್ತಾರೆ, ಅವರ ಆಟಕ್ಕೆ ಕೊಡ್ಲಿಕ್ಕಿಲ್ಲ. ಕೇವಲ ಬೆಂಗಳೂರಿನ ಬರ್ತಕ್ಕಂಥ ಯಾರೇ ಸಚಿವರಾದರೂ ಕೂಡ ಜಿಲ್ಲೆಯ ಬಗ್ಗೆ, ಸಮಗ್ರ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಹೀಗಾಗಿ ಸ್ಥಳೀಯರಿಗೆ ಇದುವರೆಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಹಂಗಾಗಿ ಸ್ಥಳೀಯವಾಗಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವರನ್ನೇ ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಜನರ ಪ್ರಭಾವದ ಬೇಡಿಕೆ. ಇದರೊಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಬಲಗೈ ಸಮುದಾಯ 2ನೇ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಕೋಲಾರದಲ್ಲಿ ಮಾತ್ರ. ನಾವು ಬಲಗೈ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ 7 ಬಾರಿ ಎಡಗೈ ಸಮುದಾಯಕ್ಕೆ ಸೇರಿದ
ಗೌರವರಹಿತ KH ಮುನಿಯಪ್ಪನವರನ್ನ ಸಂಸದನಾಗಿ ಮಾಡಿದ್ದೀವಿ. ಆದ್ದರಿಂದ ಅವರು ಕೂಡ ಗೌರವಾನ್ವಿತರು ಕೂಡ ನಮಗೆ ಸಹಕರಿಸಬೇಕು. ಹೆಚ್ಚಿನ ಸಮುದಾಯ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿಯೇ ಹೆಚ್ಚು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ ಇರ್ತಕ್ಕಂಥ ಕೋಲಾರ ಜಿಲ್ಲೆಗೆ ಬಲಗೈ ಸಮುದಾಯವನ್ನು ಮಾಡಬೇಕು ಅಂತೇಳಿ ನಮ್ಮ ಜನರ ಒತ್ತಾಯ ಇದೆ, ನಮ್ಮ ಒತ್ತಾಯ ಕೂಡ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.